ಈಗ ನೋಡಿ ಆ ಜೇಡದ ಬಲೆ ಇದ್ದಿದ್ ನಿಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೋಡಿ ನೀರಿನ ಹನಿಗಳೆಲ್ಲನೂ ಇದ್ರಲ್ಲಿ ಬಂದು ಕುತ್ಕೊಂಡು ಅಲ್ವಾ. ಇದು ಯಾರೂ ಗಮನಿಸದೇ ಇರೋಂತಹ ಜೇಡದ ಇನ್ನೊಂದು ಉಪಕಾರ. ಈ ಇಬ್ಬನಿಯನ್ನು ಸಹಿತ ಇದು ಈ ತರ ಶೇಖರಣೆ ಮಾಡಿ ನೀರಿನ ಹನಿಗಳನ್ನೆಲ್ಲ ಒಂದುಗೂಡಿಸಿ ಇದು ನಿಧಾನಕ್ಕೆ ನಮ್ಮ ಭೂಮಿಗೆ ಬೀಳೋದ್ರಿಂದಾಗಿ ನೀರು ಇಂಗೋದಕ್ಕೆ ಸಹಿತ ಜೇಡ ಉಪಕಾರ ಮಾಡುತ್ತೆ, ಸಹಾಯ. ಇಡೀ ಬಲೆನ ಅದು ಅಲ್ಲಾಡ್ಸುತ್ತೆ ಗಜ 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 ಅಂತ. ನೋಡಿ 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 ಮುಟ್ಟಿದ ಮೇಲೆ ಮತ್ತದು ಇಡೀ ತನ್ನ ಬಲೆಯನ್ನೇ ಅಲ್ಲಾಡ್ಸುತ್ತೆ. ಈ ಎಕ್ಸ್ ಮಾರ್ಕ್ ಇರುವಂತದ್ದು ಸಿಗ್ನೇಚರ್ ಸ್ಪೈಡರ್ ಅಂತ ಇದು ಜೇಡದ ಹೆಸರು. ಇದು ಈಗಿನ ಬಯೋಟೆಕ್ನಾಲಜಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಈ ಜೇಡದ ರೇಷ್ಮೆ ಹೇಗೆ ಬರುತ್ತೆ ಮತ್ತೆ ಹೇಗೆ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನ ಬಳಸಿ ನಮ್ಮ ಟೆಕ್ನಾಲಜಿನ ಹೇಗೆ ಇಂಪ್ರೂವ್ ಮಾಡಬಹುದು ಅಂತ. ಅದು ಪ್ರಪಂಚದ ಅತ್ಯಂತ ಗಟ್ಟಿಯ ವಸ್ತು, ಕಬ್ಬಿಣಕ್ಕಿಂತ 50 ಪಟ್ಟು ಸ್ಟ್ರಾಂಗ್. ಮತ್ತು ಜೇಡ ಮತ್ತೆ ಕಬ್ಬಿಣಕ್ಕೆ ಇಲಾಸ್ಟಿಸಿಟಿ ಇಲ್ಲ, ಇದಕ್ಕೆ ಇಲಾಸ್ಟಿಸಿಟಿ ಇದೆ, ಅಷ್ಟು ಸ್ಟ್ರಾಂಗ್ ಇದೆ. ಮತ್ತೆ ಇದನ್ನ ಬಳಸ್ಕೊಂಡು ಈಗಿನ ನಮ್ಮ ಯೋಧರಿಗೆ ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇರ್ಬೋದು, ಬುಲೆಟ್ ಪ್ರೂಫ್ ಟೆಂಟ್ ಗಳಿರ್ಬೋದು. ಇತ್ತೀಚೆಗೆ ಒಲಿಂಪಿಕ್ಸ್ ಅಲ್ಲಿ ರೀಬಾಕ್ ಅಡಿಡಾಸ್ ನವರು ಶೂಸ್ ಲೇಸ್ ಸಮೇತ ಜೇಡದ ಬಲೆಯಿಂದ ಮಾಡಿದ್ದಾರೆ. ಮತ್ತೆ ಇನ್ನೊಂದು ನಾನು ಜೇಡದ ಬಗ್ಗೆ ನಾನು ಇನ್ನೊಂದು ಬಾರಿ ವಿಶೇಷವಾಗಿ ಹೇಳ್ಬೇಕು. ಈಗ ಉದಾಹರಣೆಗೆ ಈಗ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಏನಾದ್ರು ನಿಮ್ಗೆ ಕಾಣಿಸ್ತಾ ಇದೆ ಪಕ್ಕನೆ, ಇಲ್ಲಿ ಗಿಡ ಇದೆ, ಇಲ್ಲಿ ಪಕ್ಕನೆ ಏನು ಕಾಣಿಸ್ತಾ ಇಲ್ಲ ಅಲ್ವಾ, ಜೇಡ ಇದಾವಲ್ಲ. ಇದಕ್ಕೆ ಶೀಟ್ ವೆಬ್ ಸ್ಪೈಡರ್ಸ್ ಅಂತ ಹೇಳ್ತೀವಿ, ಆಯ್ತಾ. ನಾನು ಇದು ಬೇರೆ ಉದ್ದೇಶಕ್ಕೆ ಈ ಸ್ಪ್ರೇಯರ್ ಇಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಸುಲಭವಾಗಿ ಒಂದು ನೀವು ಹಾಗೆ ವಿಡಿಯೋ ಮಾಡ್ತಾ ಇರಿ. ಈಗ ನೋಡಿ ಇಲ್ಲಿ ಜೇಡದ ಬಲೆ ಇದೆ, ಇದಾಗ್ತಾ ಇದೆ. ತುಂಬಾ ಚಳಿಗಾಲ ಅಂತ ಇಮ್ಯಾಜಿನ್ ಮಾಡಿ. ಈಗ ನೋಡಿ, ಈಗ ಚಳಿಗಾಲ ಅಂತ ಇಮ್ಯಾಜಿನ್ ಮಾಡಿ. ಏನಾಯ್ತು, ಜೇಡದ ಬಲೆ ಹೇಗೆ ಕಾಣಿಸ್ತಾ ಇದೆ? ಮೋಡದ ತರ. ಈಗ ನೋಡಿ ಆ ಜೇಡದ ಬಲೆ ಇದ್ದಿದ್ ನಿಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೋಡಿ ನೀರಿನ ಹನಿಗಳೆಲ್ಲನೂ ಇದ್ರಲ್ಲಿ ಬಂದು ಕುತ್ಕೊಂಡು ಅಲ್ವಾ. ಇದು ಯಾರೂ ಗಮನಿಸದೇ ಇರೋಂತಹ ಜೇಡದ ಇನ್ನೊಂದು ಉಪಕಾರ. ಈ ಇಬ್ಬನಿಯನ್ನು ಸಹಿತ ಇದು ಈ ತರ ಶೇಖರಣೆ ಮಾಡಿ ನೀರಿನ ಹನಿಗಳನ್ನೆಲ್ಲ ಒಂದುಗೂಡಿಸಿ ಇದು ನಿಧಾನಕ್ಕೆ ನಮ್ಮ ಭೂಮಿಗೆ ಬೀಳೋದ್ರಿಂದಾಗಿ ನೀರು ಇಂಗೋದಕ್ಕೆ ಸಹಿತ ಜೇಡ ಉಪಕಾರ ಮಾಡುತ್ತೆ, ಸಹಾಯ ಮಾಡುತ್ತೆ. ಅದ್ರ ಬಲೆಗಳು ಅಷ್ಟು ನೋಡಿ. ಇಲ್ಲಿ ನಿಮ್ಗೆ ಇಷ್ಟು ಜೇಡಗಳಿದ್ದಾವೆ ಅಂತ ನಿಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಾನು ಜಸ್ಟ್ ನೀರು ಸ್ಪ್ರೇ ಮಾಡಿದ್ದೆ, ಎಷ್ಟು ಜೇಡಗಳ ಬಲೆ ಕಾಣಿಸ್ತು ನೋಡಿ. ಇದಕ್ಕೆ ಶೀಟ್ ತರನೇ ಇರೋ ಕಾರಣ ಇದಕ್ಕೆ ಶೀಟ್ ವೆಬ್ ಸ್ಪೈಡರ್ ಅಂತ ಕರೀತಾರೆ ಇದನ್ನ. ನೋಡಿ ಇಲ್ಲಿ ಇರುವೆ ತರ ಇರೋದು ಜೇಡ. ಅದು ಇರುವೆ ತರ ಅಲ್ಲಿ ಇದೆಲ್ಲ ಕೆಳಗೆ ಅದು ಜೇಡ. ಅದು ಇಲ್ಲಿ ನೋಡಿ, ಇಲ್ಲಿ ಯಾವ್ದೊಂದು ಕೀಟ ಬಿತ್ತು, ಇಲ್ಲೊಂದು ಕೀಟ ಬಿತ್ತು, ಅದ್ರ ಹಿಡಿತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ಕೀಟ ಒಂದು ಬಿತ್ತು, ಬಿಳಿ ಇರೋದು ಮೇಲೆ ಬಿದ್ದಿರೋದು, ಅದನ್ನ ನೋಡಿ ಕೆಳಗಡೆಯಿಂದನೇ ಜೇಡ ಬೇಟೆ ಆಡ್ತು. ಬಹುಶಃ ನಿಮ್ಮ ಫೋನ್ ಇದಕ್ಕೆ ಸಿಗೋದು ಭಾರಿ ಕಷ್ಟ. ಅದು ನೋಡ, ನಿಮ್ ಫೋನಿಗೆ ಸಿಗೋ ತರ ಜೇಡದ ಬಲೆ ಒಂದು ತೋರಿಸ್ತೇನೆ ಇಲ್ಲಿ. ಇಲ್ಲೊಂದು ಕಾಣಿಸ್ತಾ ಇದೆಯಾ, ಬಹುಶಃ ಈ ಎಕ್ಸ್ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ. ಅದು ಕಂದು ಬಣ್ಣದ ಅಷ್ಟೇ ಇರೋದು ಜೇಡನ. ಈ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಅಂತ ಹೇಳೋದಕ್ಕೆ ನಾವು ಸ್ಟ್ಯಾಬೆಲಿಮೆಂಟಮ್ ಅಂತ ಕರಿತೇವೆ, ಆಯ್ತಾ. ಹಿಂದ್ಗಡೆ ಜೇಡ ಇದೆ. ಈಗ ಈ ಜೇಡ ಇಲ್ಲಿ ನೋಡಿ, ಇಲ್ಲಿ ಉದಾಹರಣೆಗೆ ನೋಡಿ ಅದು ಈಗ ಆಕ್ಚುಲಿ ನೋಡಿ ನಮ್ನ ಹೆದರ್ಸ್ಲಿಕ್ಕೆ ಮಾಡುತ್ತೆ. ಈಗ ನೋಡಿ ಇನ್ನೊಂದ್ ಸ್ವಲ್ಪ ಎಲರ್ಟ್ ಆಯ್ತದು. ಇಡೀ ಬಲೆನ ಅದು ಅಲ್ಲಾಡ್ಸುತ್ತೆ ಗಜ 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 ಅಂತ. ನೋಡಿ 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 ಮುಟ್ಟಿದ ಮೇಲೆ ಮತ್ತದು ಇಡೀ ತನ್ನ ಬಲೆಯನ್ನೇ ಅಲ್ಲಾಡ್ಸುತ್ತೆ. ಈ ಎಕ್ಸ್ ಮಾರ್ಕ್ ಇರುವಂತದ್ದು ಸಿಗ್ನೇಚರ್ ಸ್ಪೈಡರ್ ಅಂತ ಇದು ಜೇಡದ ಹೆಸರು. ಇದು ಕಾಮನ್ ಆಗಿ ಬಹುಶಃ ಎಲ್ಲರೂ ನೋಡಿರ್ತೀರಿ. ನಾನ್ ತಮಾಷೆ ಮಾಡೋದುಂಟು, ಮನುಷ್ಯ ಬಿಟ್ಟೆ ಇನ್ನೊಂದು ಈ ತರ ಸೈನ್ ಮಾಡುವಂತ ಇನ್ನೊಂದು ಜೀವಿ ಇದ್ರದ್ದು ಬಹುಶಃ ಜೇಡ ಇರಬಹುದು. ಸೈನ್ ಅದು ಮಾಡುತ್ತೆ, ಎಕ್ಸ್ ಅದು ಹಾಕಿರುತ್ತೆ ಅಲ್ವಾ. ಆ ರೀತಿಯಾಗಿ ಒಂದು ಸೈನ್ ಮಾಡುವಂತ ಜೇಡ ಸಿಗ್ನೇಚರ್ ಸ್ಪೈಡರ್. ಅದ್ರ ಬಲೆ ಒಂದು ಭಾಗ. ಈಗ ಇದು ಆಕ್ಚುಲಿ ಏನಂದ್ರೆ ಮೊದಲು ಇದು ಜೇಡದ ಬಲೆನ ಗಟ್ಟಿ ಮಾಡಿ ಒಂದು ಹಿಡಿತದಲ್ಲಿ ಇಲಾಸ್ಟಿಸಿಟಿಗೋಸ್ಕರ ಈ ತರ ಎಕ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರು. ಈಗಿನ ಹೊಸ ಇದ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಬಹುಶಃ ಈ ಬಿಳಿಯಾದಂತಹ ಅದು ಜೇಡದ ಬಲೆಯೇ, ಅದು ಕಲರ್ ಬೇರೆ ಅಷ್ಟೇ. ಅದು ಅಲ್ಟ್ರಾ ವೈಲೆಟ್ ಲೈಟ್ ನ ಎಮಿಟ್ ಮಾಡುತ್ತದೆ ಮತ್ತು ಕೀಟಗಳು UV ಲೈಟ್ ನ ನೋಡ್ಕೊಂಡು ಆಕರ್ಷಿತವಾಗಿ ಬರ್ತವೆ. ಸೊ ಬಹುಶಃ ಈ ಎಕ್ಸ್ ಮಾರ್ಕ್ ನೋಡ್ಕೊಂಡು ಯಾವುದೋ ಅಲ್ಟ್ರಾ ವೈಲೆಟ್ ಯಾವುದೋ ಹೂನೋ ಏನೋ ಇರಬಹುದು ಅಂತ ಹೇಳಿ UV ಲೈಟ್ಗೆ ಅಟ್ರಾಕ್ಟ್ ಆಗಿ ಕೀಟಗಳು ಬಂದು ಬೇಗ ಟ್ರ್ಯಾಪ್ ಆಗಿ ಇದಕ್ಕೆ ಆಹಾರ ಹೆಚ್ಚಿಗೆ ಸಿಗುತ್ತವೆ ಅಂತ ಹೇಳುವಂತಹ ಒಂದು ಹೊಸ ಥಿಯರಿಯನ್ನು ಈಗ ಹೇಳ್ತಾ ಇದ್ದಾರೆ. ಮತ್ತೆ ಪ್ರತಿನಿತ್ಯ ಇದ್ರ ಬಗ್ಗೆ ಅಧ್ಯಯನಗಳು ಸುಮಾರು ನಡೀತಾ ಇರ್ತದೆ. ಇದು ಸಿಗ್ನೇಚರ್ ಸ್ಪೈಡರ್ ಅಂತ ಕಾಮನ್ ಆಗಿ ಎಲ್ಲೋ ಕಡೆ ಸಿಗುವಂತ ಜೇಡ. ಇದೆಲ್ಲ ಜೇಡದ
ಮೊಟ್ಟೆ ಮಾಡಿ ಹೋಗಿರೋಂಥವು. ಒಂದೊಂದು ಎಲೆನ ಸುಮ್ನೆ ತೆಗೆದ್ರೆ ನೋಡಿ ಎಷ್ಟು ಕಾಣಿಸ್ತವೆ, ಎಷ್ಟು ಮಾಡಿ ಹೋಗಿದೆ ನೋಡಿ. ಅಲ್ಲಿನ ಮೊಟ್ಟೆ ಇರಬಹುದು. ಅಲ್ಲಿ ಎಲ್ಲ ಅದು ಇದರ ಸಂತಾನೋತ್ಪತ್ತಿ ಎಲ್ಲ ಜೂನ್ ಜುಲೈಗೆ ಮುಗೀತು. ಇಲ್ಲಿ ನೋಡಿ ಇಲ್ಲೊಂದು ಜೇಡ, ಇದು ನೋಡಿ ಇಲ್ಲೊಂದು ಸ್ಪೆಷಲಿಸ್ಟ್ ಇದೆ ಇದು. ಇದು ನಿಮ್ಮ ಎದುರುಗಡೆ ಬಂದಾಗಲೇ ನನಗೆ ಫಸ್ಟ್ ಟೈಮ್ ಕಾಣಿಸ್ತಾ ಇದೆ. ಈಗ ಒಂದ್ ಸ್ವಲ್ಪ ಒಂದು ವಿಶೇಷವಾದ, ಬಹುಶಃ ನನಗೆ ಸಮಯ ಇದ್ರೆ ನಾನು ದಾಖಲೆ ಮಾಡ್ಬೋದು. ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಇದು ಗ್ಯಾಸ್ಟರಾಕಾಂತ ಅಂತ, ಇದು ಫಿಮೇಲ್. ಇಲ್ಲಿದೆ ನೋಡಿ, ಇದು ಗ್ಯಾಸ್ಟರಾಕಾಂತ ಮೇಲ್. ನಾನೇ ನೋಡಿ ಇಷ್ಟು ವರ್ಷದಿಂದ ಜೇಡ ಅಧ್ಯಯನ ಮಾಡಿದ್ರು, ಇದನ್ನ ಸಪರೇಟ್ ಆಗಿ ನೋಡಿದ್ದೀನಿ, ಇದನ್ನು ಸಪರೇಟ್ ಆಗಿ ನೋಡಿದ್ದೀನಿ. ಇದ್ರ ಗಂಡು ಇದು ಅಂತ ನಂಗೆ ಗೊತ್ತು, ಆದ್ರೆ ಇದು ಎರಡು ಒಟ್ಟಿಗೆ ಇರೋದನ್ನ ಮೊದಲನೇ ಬಾರಿಗೆ ನಾನು ನೋಡ್ತಾ ಇದ್ದೀನಿ. ಬಹುಶಃ ನಿಮ್ಮ ಮೊಬೈಲ್ಗೆ ಅದು ಗಂಡು ಕಾಣಿಸ್ತಾನೆ ಇರ್ಲಿಕ್ಕಿಲ್ಲ, ಒಂದು ಶಾಸ್ತ್ರ ತರ ಇದೆ. ಇದು ಹೆಣ್ಣು ಜೇಡ ಗ್ಯಾಸ್ಟರಾಕಾಂತ, ಅದು ಗಂಡು ಜೇಡ. ಹೆಣ್ಣೆ ಕಾಣಿಸೋದು ಕಷ್ಟ. ಹೆಣ್ಣೆ ಇತ್ಲಾಗಿಂದ ನೋಡಿ, ಅದಕ್ಕೆ ಮುಳ್ಳಿದೆ, ಮುಳ್ಳು ಜೇಡ. ಅದು ಭಾರಿ ಸುಂದರವಾದ ಜೇಡ ಅದು. ಬಹುಶಃ ನಿಮ್ಗೆ ಈ ಬೆಳಕಿನಲ್ಲಿ ಫೋಕಸ್ ಆಗೋದು ಭಾರಿ ಕಷ್ಟ ಇದೆ. ಮುಳ್ಳು ಜೇಡ ಇದು. ನೀವು ಪ್ರಶ್ನೆ ಬರ್ಬೋದು, ಜೇಡಗಳು ರಾತ್ರಿ ಹೊತ್ತು ಬಲೆ ಕಟ್ಟುತ್ತೆ, ಹಗಲೊತ್ತಲ್ಲಿ ಬಲೆ ಕಟ್ಟಲ್ಲ ಅಂತ ಹೇಳಿದ್ನಲ್ಲ ಅಂತ. ಇದು ಇವಲ್ಯೂಷನ್ ಅಲ್ಲಿ ಯಾವ ರೀತಿ ಇದಕ್ಕೊಂದು ಓವರ್ ಕಾನ್ಫಿಡೆನ್ಸ್ ಅಂದ್ರೆ, ಮೈ ಮೇಲೆ ಪೂರ್ತಿ ಮುಳ್ಳಿದೆ. ನಾವು ಮುಳ್ಳಿರುವಂತಹ ಮೀನನ್ನಾಗ್ಲಿ ಹಣ್ಣನ್ನಾಗ್ಲಿ ನಾವು ತಿನ್ನಲ್ಲ, ಗಂಟ್ಲಿಗೆ ಚುಚ್ಚುತ್ತೆ. ಅದೇ ತರ ಹಕ್ಕಿಗಳು ಈ ಮುಳ್ಳಿರೋ ಕಾರಣವಾಗಿ ಇದನ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಇದು ಹಗಲೊತ್ತಲ್ಲಿ ಆರಾಮಾಗಿ ಬಲೆ ಮಾಡ್ಕೊಂಡು ಹಗಲೊತ್ತಲ್ಲಿ ಓಡಾಡೋ ಕೀಟಗಳನ್ನ ನನ್ನ ಪಾಲಿರ್ಲಿ ಅಂತ ಹಗಲೊತ್ತಲ್ಲಿ ಬಲೆ ಮಾಡುವಂತ ಒಂದು ಕೆಲವು ಜೇಡಗಳಲ್ಲಿ ಇದು ಒಂದು ಗ್ಯಾಸ್ಟರಾಕಾಂತ ಅಂತ ಹೇಳಿ ಹಗಲೊತ್ತಲ್ಲಿ ಬಲೆ ಮಾಡೋ. ಕಲರ್ ಭಾರಿ ಚಂದ ಇದೆ, ಭಾರಿ ಕಲರ್ಫುಲ್. ಅದರ ಫೋಟೋ ನಿಮ್ಗೆ ಕಳಿಸ್ತೀನಿ, ನೀವು ಬಳಸ್ಕೋಬಹುದು. ಇದು ಆಕ್ಚುಲಿ ವೆಬ್ ಕಂಪ್ಲೀಷನ್ ಮಾಡಿಲ್ಲ ಇದನ್ನು. ಇದು ಹಗಲು ಇನ್ನು ವೆಬ್ ಮಾಡ್ಬೇಕಷ್ಟೆ, ಅಥವಾ ಇದು ಇನ್ನು ಜೋನಲ್ಲಿ ಇದೆ. ಇಲ್ಲಿ ಮತ್ತೆ ಪುನಃ ಗಂಡು ಹೆಣ್ಣಿನ ರಕ್ಷಣೆ ಮಾಡ್ತಾ ಇರೋದು ಇದು. ಅಂದ್ರೆ ಅದು ವೆಬ್ ಕಟ್ಟಕ್ ರಕ್ಷಣೆ ಮಾಡ್ತಾ ಇದೆಯೋ? ಅಲ್ಲ, ಇನ್ನೊಂದು ಗಂಡು ಬರ್ದೇ ಇರಂಗೆ, ಮತ್ತೊಂದು ಗಂಡು ಬರ್ದೇ ಇರ್ಲಿ, ಈ ಹೆಣ್ಣು ನಂದು ಅಂತ. ಒಂದೇ ಕಡೆ ನಿಲ್ಕೊಂಡು ಬಲೆಯನ್ನು ಕಟ್ತಾವ ಅಥವಾ ಎಲ್ಲ ಕಡೆ ಮೂವ್ಮೆಂಟ್ ಅದು ಎಲ್ಲ ಕಡೆ ಮಾಡ್ತೇವೆ. ಇದಕ್ಕೆ ಹೇಗೆ ಅಂದ್ರೆ ಸುಮಾರು ಇದೆ ಇನ್ನು ಟೆಕ್ನಿಕಲ್. ಇದಕ್ಕೆ ರೇಡಿಯಲ್ ಥ್ರೆಡ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಅಂಟಲ್ಲ, ಇದು ನಾನ್ ಸ್ಟಿಕ್ಕಿ ಥ್ರೆಡ್ಸ್ ಅಂಟಲ್ಲ. ಇಲ್ಲಿ ಮಧ್ಯ ಬರುವಂತವು ಇವೆಲ್ಲ ಇದು ನೋಡಿ, ಇದು ಅಂಟುತ್ತೆ, ಇಲ್ಲಿ ಇದು ಅಂಟುತ್ತೆ, ಸ್ಟಿಕ್ಕಿ ಥ್ರೆಡ್ಸ್ ಅಂತ. ಇದು ಬಲೆ ಸರಿಯಾಗಿ ಮಾಡಿಲ್ಲ, ಯಾಕೆ ಸರಿ ಮಾಡಿಲ್ಲ ಗೊತ್ತಿಲ್ಲ. ಬಾರಿ ಚಂದದ ಬಲೆ ಮಾಡಬೇಕು, ಬಲೆ ಮಾಡಿಲ್ಲ. ಆದ್ರೆ ಜೇಡಗಳ ಆಯುಷ್ಯ ಎಷ್ಟಿರ್ಬೋದು? ಕಷ್ಟ ಹೇಳುವಂಥದ್ದು. ಯಾಕಂದ್ರೆ ಪ್ರಕೃತಿಯಲ್ಲಿ ಯಾವ್ದು ಇದು ಎಷ್ಟೇ ಇದೆಲ್ಲ ಏನೇ ಆಟ ಆಡ್ಲಿ, ವರ್ಣತಾದ್ರೂಪ್ಯತೆ ಆಗಿರ್ಲಿ, ಮುಳ್ಳು ಮಾಡಿರ್ಲಿ, ಏನೇ ಮಾಡ್ಲಿ, ಫೈನಲಿ ಹಕ್ಕಿಗಳ ಆಹಾರ ಹಾಗೆ ಆಗ್ತವೆ ಎಷ್ಟೇ ಮಾಡಿದ್ರು ಸಹಿತ. ಹಾಗಾಗಿ ಅದರ ಆಹಾರ, ಇದು ಆಯುಷ್ಯ ಹೇಳೋದು ಕಷ್ಟ. ನೀವು ಆಯುಷ್ಯ ಅಂತ ಹೇಳಿದಾಗ ಇಲ್ಲಿ ನೋಡಿ, ಇಲ್ಲೊಂದು ಆಯುಷ್ಯ ಹೋಗಿರೋ ಜೇಡ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಮೈರ್ಮರ್ ಆಗ್ತದೆ, ಆಂಟಿಮಿಮಿಕ್ ಸ್ಪೈಡರ್, ಅದು ಜಂಪಿಂಗ್ ಸ್ಪೈಡರ್. ಇದು ಅದು ಫಂಗಸ್ ಅಟ್ಯಾಕ್ ಆಗಿ ಸತ್ತೋಗಿದೆ ನೋಡಿ. ಎಲ್ಲ ಅದ್ರ ಮೈ ಮೇಲೆ ನೋಡಿ ಬಿಳಿ ಬಿಳಿಯಾಗಿ ಫಂಗಲ್, ಅದು ಜೇಡ ಅಂತಲೇ ಕಾಣಲ್ಲ, ಆ ರೀತಿ ರೂಪ ಆಗೋಗಿದೆ. ಫಂಗಲ್ ಆಗ್ಬೋದು, ಹಕ್ಕಿ ತಿನ್ಬಹುದು, ಅಥವಾ ಬೇರೆ. ಇಲ್ಲಿ ಇದು ಅಷ್ಟು ನೋಡಿ, ಫಂಗಲ್ ಅಟ್ಯಾಕ್. ಇಲ್ಲಿ ಈ ಜೇಡನ್ನು ಫಂಗಸ್ ಅಟ್ಯಾಕ್ ಆಗಿದೆ. ಸೊ ಇದು ಫಂಗಲ್ ಅಟ್ಯಾಕ್ ಆಗಿ ಸತ್ತಿದೆ. ಆ ರೀತಿಯಾಗಿ ಆಯುಷ್ಯ 1 ವರ್ಷ ಅಂತ ಹೇಳ್ಬೋದು. ಸಾಕಿದಂತ ಜೇಡಗಳಲ್ಲಿ ಕೆಲವೀಗ ಉದಾಹರಣೆಗೆ ಟೆರಂಟುಲಾ ಅಂತದನ್ನ ಭಾರತದಲ್ಲಿ ಅದು ಲೀಗಲ್ ಅಲ್ಲ, ಕೆಲವು ದೇಶಗಳಲ್ಲಿ ಸಾಕ್ತಾರೆ. 25 ವರ್ಷ 28 ವರ್ಷ ಸಾಕಿದಂತ ಉದಾಹರಣೆಗಳು ಇದಾವೆ. ಹಾಗಾಗಿ ಪ್ರೊಟೆಕ್ಟೆಡ್ ಇದರಲ್ಲಿ, ಅಥವಾ ಅದಕ್ಕೆ ಕ್ಯಾಪಿಟಿವಿಟಿ ಅಂತ ಹೇಳ್ತೀವಿ ಅಂತ ಝೂವಿನ ಒಂದು ವಾತಾವರಣ ಮಾಡಿದಾಗ 25ರಿಂದ 30 ವರ್ಷದ ತನಕ ಬದುಕಿದಂತ ಉದಾಹರಣೆಗಳಿದಾವೆ. ಅಲ್ಲಿ ನೀವು ಸಿಗ್ನೇಚರ್ ಸ್ಪೈಡರ್ ದೊಡ್ಡದು ಎಕ್ಸ್ ನೋಡಿದ್ರಲ್ಲ, ಇದು ನೋಡಿ, ಇದಕ್ಕಿನ್ನು ಅಕ್ಷರಾಭ್ಯಾಸ ಆಗಿಲ್ಲ, ತಮಾಷೆಗೆ ಹೇಳ್ತಿರೋದು. ಆಮೇಲೆ ರೌಂಡ್ 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 ಅದೇ ವೈಟ್ ಸ್ಟಾಬಿಲಿಮೆಂಟಮ್ ನ ಈ ರೀತಿಯಾಗಿ ಹಾಕೊಂಡಿದೆ. ಇದು ಮರಿ, ಅದ್ರದೇ ಮರಿ. ಇದು ಇನ್ನು ಸರಿಯಾದ ಎಕ್ಸ್ ಆಕಾರದ ದೊಡ್ಡ ಆದ್ಮೇಲೆ ಇನ್ಸ್ಟಿಂಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಅದು ಎಕ್ಸ್ ಆಕಾರದ ಸ್ಟಾಬಿಲಿಮೆಂಟಮ್ನೇ ಮಾಡುತ್ತೆ. ಈಗ ಅದು ಒಡಾರೆ ವಿಚಿತ್ರವಾದಂತಹ ಒಂದು ಡಿಸೈನ್ ನ ಮಾಡ್ಕೊಂಡಿದೆ ಇಲ್ಲಿ. ಇದು ಅದು ಒಂದೇ ಜಾತಿದು ಅದರ ಮರಿ ಇದು. ಫೈಕಸ್ ಕೃಷ್ಣನ ಬೆಣ್ಣೆ ಬಟ್ಟಲು, ಈ ತರ ಗಿಡಗಳಿದ್ರೆ ಭಾರಿ ಇಷ್ಟ ಜೇಡಗಳಿಗೆ. ಇದರ ಸಂಧಿನಲ್ಲಿ ಔಸ್ಕೊಳ್ಳಿಕ್ಕೆ ಭಾರಿ ಇಷ್ಟ ಆಗುತ್ತೆ. ಬಟ್ಲ ತರ ಆಗುತ್ತೆ. ಆ ಬಟ್ಲಿನಲ್ಲಿ ಒಳಗಡೆ ಹೋಗಿ ಭಾರಿ ಸೇಫ್. ಬಟ್ ಅದರಲ್ಲಿ ಕೀಟಗಳು ಹೇಗ್ ಬರ್ತವೆ ಅಂದ್ರೆ, ಅಷ್ಟು ಬಟ್ಲಲ್ಲಿ ಅವು ಕೀಟ ನಾವು ಅಂದಂಗೆ ಬರೀ ಇದನ್ನೇ ತಿನ್ಬೇಕು ಅಂತಿಲ್ಲ. ಅವು ಬೇರೆ ತರ ರೆಸ್ಟ್ ಮಾಡ್ಲಿಕ್ಕೂ ಬರ್ಬೋದು. ಈ ಉದಾಹರಣೆಗೆ ನೋಡಿ, ಸ್ನೈಲ್ ಇದು ನಮ್ಗೆ ಭಾರಿ ಉಪದ್ರ ಕೊಡ್ತಾ ಇದೆ. ಇದು ಪಕ್ಕನ ನಿಮ್ಗೆ ಇದೊಂದು ಸ್ನೈಲ್ ಅಂತ ಅಂಟುಹುಳ ಅಂತಲೇ ಅನ್ಸಲ್ಲ ನೋಡಿ, ಸ್ನೈಲ್ ಇದನ್ನ ಇದುವರೆಗೆ ಯಾವ್ದೇ ಸ್ಪೈಡರ್ ತಿನ್ನುವಂತ ದಾಖಲೆ ನಾನು ಮಾಡಿಲ್ಲ. ಆದ್ರೆ ನಿಧಾನಕ್ಕೆ ಇದನ್ನ ಆಹಾರ ಅಂತ ಅವು ಗುರುತಿಸಿದ ತಕ್ಷಣ ಇದನ್ನ ತಿನ್ಲಿಕ್ಕೆ ಶುರು ಮಾಡ್ತೇವೆ ಅವು. ಇಲ್ಲಿ ನೋಡಿ,
ಪ್ಯಾರಾಸ್ಟೇಟೆಡ್ ಅಲ್ಲಿಂದ ಮೊಟ್ಟೆಯಿಂದ ಮರಿಗಳು ಬಂದಿದ್ ನೋಡಿದ್ರೆ ಅಲ್ಲಿ ಮೊಟ್ಟೆಗಳು ಹಾಗೆ ಇಂಪ್ಯಾಕ್ಟ್ ಆಗಿದೆ. ಒಂದ್ ಯಾವ್ದೋ ಕೆಂಜುಗನ ಹಿಡ್ಕೊಂಡು ತಿಂತಾ ಇದೆ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಹಾ. ಜೇಡಗಳು ತಮ್ಮ ಬಲೆನ ಯಾವುದರ ಮುಖಾಂತರ ಬಿಡ್ತವೆ? ಸಾಮಾನ್ಯವಾಗಿ ನಮ್ಗೆ ಹೆಂಗೆ ಅಂದ್ರೆ ನಮ್ಮ ಜೊಲ್ಲು ಹೇಗೆ ಬರುತ್ತೋ ಆ ನಮನೆ ಅಂತ ನಾವು ಒಂದು ಅನ್ಕೊಳ್ತೀವಿ. ಆದ್ರೆ ಅದ್ ತಪ್ಪದು. ಜೇಡಗಳಲ್ಲಿ 2 ದೇಹ ಭಾಗ ಇದೆ. ದೇಹದ ಕೊನೆಯಲ್ಲಿ ಸ್ಪಿನ್ನರೆಟ್ಸ್ ಅಂತ ಹೇಳ್ತೇವೆ, ಆಯ್ತಾ. ಅದಕ್ಕೆ ಸಿಲ್ಕ್ ಗ್ಲ್ಯಾಂಡ್ ಗಳು ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಈ ರೇಷ್ಮೆಯನ್ನು ಬಿಡುವಂತಹ ಗ್ರಂಥಿಗಳೇ ಒಂದು ಆಲ್ಮೋಸ್ಟ್ 8 ರಿಂದ 18 ತನಕ ಅಲ್ಲಿ ಸ್ಥಾಪಿತವಾಗಿರ್ತವೆ. ಅದರ ಮೂಲಕವಾಗಿ ಅದು ಬಲೆಯನ್ನು ಹೊರಗಡೆ ಬಿಡ್ತದೆ. ಅದು ಬಲೆ ಮೊದಲು ಅದು ಲಿಕ್ವಿಡ್ ಅಂದ್ರೆ ನೀರಿನ ಸ್ಟೇಜ್ ಇರುತ್ತೆ, ಲಿಕ್ವಿಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಅಯೋನಿಕ್ ಎಕ್ಸ್ಚೇಂಜ್ ಆಗಿ ಅದು ಗಟ್ಟಿ ಆಗುತ್ತೆ ಆ ಬಲೆ ತನಗೆ ಯಾವ ತರ ಬಲೆ ಬೇಕೋ ಆ ರೀತಿ ಬಲೆಯನ್ನು ಮಾಡಬಹುದು. ಉದಾಹರಣೆಗೆ ವಾಟರ್ ಪ್ರೂಫ್ ಬಲೆ ಬೇಕು ಅಂದ್ರೆ ವಾಟರ್ ಪ್ರೂಫ್ ಬಲೆ ಬಿಡುತ್ತೆ, ಹಳದಿ ಬಣ್ಣದ ಬೇಕಾದ್ರೆ ಹಳದಿ ಬಣ್ಣದ್ದು, ಹಸಿರು ಬಣ್ಣದಾದ್ರೆ ಹಸಿರು ಬಣ್ಣದ್ದು, ಅದು ಅಂಟಿರೋ ಬಲೆ ಬೇಕಾದ್ರೆ ಅಂಟಿರೋ ಬಲೆ, ಅಂಟಿಲ್ದೇ ಇರೋ ಬಲೆ ಗಟ್ಟಿಯಾದ ಬಲೆ ಆದ್ರೆ ಗಟ್ಟಿ ಬಲೆ. ಈಗ ಒಂದು ಕಡೆ ಉದುರು ಬೇಕಾದ್ರೆ ಸೇಫ್ಟಿ ಲೆನ್ಗೆ ಅದಕ್ಕೆ ಬೇರೆ ಗ್ರಂಥಿಗಳು, ಆ ನಮನೆ ಬೇರೆ ಬೇರೆ ತರದ ಗ್ರಂಥಿಗಳನ್ನ ಬಳಸಿ ಅದು ಬಲೆಯನ್ನ ಬಿಡ್ತೇವೆ. ಸೊ ಅದಕ್ಕೆ ಸಿಲ್ಕ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಸೊ ಅದರ ಮೂಲಕ ಬಿಡ್ತೇವೆ. ಕೈಗಳ ಮುಖಾಂತರ ಅಲ್ಲ, ಅದು ಹಿಂಬದಿ, ಅದಕ್ಕೆ ತಂತುಕಗಳು ಅಂತ ಹೇಳ್ಬೋದು. ಸ್ಪಿನರೆಟ್ಸ್ ಅಂತ, ತಂತುಕಗಳು ಅಂತ. ಅದು ಹೇಗೆ ನಮ್ಮ ಬಾಯಿ ಇರುತ್ತೋ ಅಥವಾ ಕೊನೆ ಭಾಗ ಆಲ್ಮೋಸ್ಟ್ ಅಲ್ಲಿಂದ ಏನಲ್ ಗ್ಲ್ಯಾಂಡ್ ಎಲ್ಲಿ ಮಲ ವಿಸರ್ಜನೆ ಎಲ್ಲಿ ಮಾಡುತ್ತೋ ಅದಕ್ಕಿಂತ ಸ್ವಲ್ಪ ಮೇಲೆ ಅದಕ್ಕೆ ಅಲ್ಲಿ ಸಿಲ್ಕ್ ಗ್ಲ್ಯಾಂಡ್ಗಳು ಬರ್ತವೆ. ಸೊ ಅದರಿಂದ ಹೊರಗಡೆ ಬರ್ತದೆ. ಅದೇ ಒಂದು ದೊಡ್ಡ ಸಬ್ಜೆಕ್ಟ್. ಈಗಿನ ಬಯೋಟೆಕ್ನಾಲಜಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಈ ಜೇಡದ ರೇಷ್ಮೆ ಹೇಗೆ ಬರುತ್ತೆ ಮತ್ತೆ ಹೇಗೆ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನ ಬಳಸಿ ನಮ್ಮ ಟೆಕ್ನಾಲಜಿನ ಹೇಗೆ ಇಂಪ್ರೂವ್ ಮಾಡಬಹುದು ಅಂತ. ಅದು ಪ್ರಪಂಚದ ಅತ್ಯಂತ ಗಟ್ಟಿಯ ವಸ್ತು. ಕಬ್ಬಿಣಕ್ಕಿಂತ 50 ಪಟ್ಟು ಸ್ಟ್ರಾಂಗ್. ಮತ್ತು ಜೇಡ ಮತ್ತೆ ಕಬ್ಬಿಣಕ್ಕೆ ಇಲಾಸ್ಟಿಸಿಟಿ ಇಲ್ಲ, ಇದಕ್ಕೆ ಇಲಾಸ್ಟಿಸಿಟಿ ಇದೆ, ಅಷ್ಟು ಸ್ಟ್ರಾಂಗ್ ಇದೆ. ಮತ್ತೆ ಇದನ್ನ ಬಳಸ್ಕೊಂಡು ಈಗಿನ ನಮ್ಮ ಯೋಧರಿಗೆ ಬಳಸುವಂತ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇರ್ಬೋದು, ಬುಲೆಟ್ ಪ್ರೂಫ್ ಟೆಂಟ್ ಗಳಿರ್ಬೋದು. ಇತ್ತೀಚೆಗೆ ಒಲಿಂಪಿಕ್ಸ್ ಅಲ್ಲಿ ರೀಬಾಕ್ ಎಡಿಡಾಸ್ ನವರು ಶೂಸ್ ಲೇಸು ಸಮೇತ ಜೇಡದ ಬಲೆಯಿಂದ ಮಾಡಿದ್ದಾರೆ. ಮತ್ತೆ ಟಿಶ್ಯೂ ನಮ್ಮ ಮಂಡಿ ಸರ್ಜರಿಗಳಲ್ಲಿ, ಕಾರ್ಡಿಯಾಕ್ ಸರ್ಜರಿಗಳಲ್ಲಿ ಟಿಶ್ಯೂ ರೀಜನರೇಷನ್ಗೆ ಬೇಕಾಗಿರೋದನ್ನ ಸಹಿತ ಜೇಡದ ಬಲೆನ ಉಪಯೋಗಿಸಿದ್ದಾರೆ. ಮತ್ತೆ ಈ ಜೇಡದ ಬಲೆ ಮೊಟ್ಟೆ ಮಾಡ್ಲಿಕ್ಕೆ ಉಪಯೋಗಿಸುತ್ತಲ್ಲ, ಅದು ಹತ್ತಿ ತರ ಇರ್ತದೆ. ಅದನ್ನ ಇಟ್ಕೊಂಡು ನಾವು ಗಾಯಕ್ಕೆಲ್ಲ ಹಾಕಿದ್ರೆ ಇಮಿಡಿಯೇಟ್ಲಿ ರಕ್ತ ಹೆಪ್ಪುಗಟ್ಟಿಬಿಡುತ್ತೆ. ಅದ್ರಲ್ಲಿ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಅದನ್ನು ಬಳಸ್ಕೊಂಡು ನೆಕ್ಸ್ಟ್ ನಾವು ಏನು ಡಾಕ್ಟರ್ ಹೊಲಿಗೆ ಹಾಕ್ತಾರಲ್ಲ, ಆ ಹೊಲಿಗೆ ಹಾಕೋ ಸೂಚರಿಂಗ್ ಮೆಟೀರಿಯಲ್ ಸಹಿತ ಜೇಡದ ಬಲೆಯಿಂದ ಬರ್ತದೆ. ಮತ್ತೆ ಟೆರೆಂಟುಲಾ ಅಂತ ಜೇಡದ ವಿಷ ಅಥವಾ ವೆನಮ್ ಇಂದ ಪೇನ್ ಕಿಲ್ಲರ್ಗಳ ಸಾಧ್ಯತೆ ಇದೆ. ನಾನೀಗ ಹೋಮಿಯೋಪತಿ ವೈದ್ಯ ಆಗಿ ನಾನು ಆಲ್ಮೋಸ್ಟ್ ಒಂದು 10 ತರದ ಜೇಡಗಳ ವೆನಮ್ ಇಂದನೇ ಮಾಡಿರುವಂತಹ ಔಷಧಗಳು ಹೋಮಿಯೋಪತಿನಲ್ಲಿ ಇದಾವೆ. ಆ ರೀತಿ ಜೇಡಗಳಲ್ಲಿ ಸಾಧ್ಯತೆಗಳು ಮನುಷ್ಯನಿಗೆ ಕೇವಲ ಕೀಟ ನಿಯಂತ್ರಣ ಅದೊಂದೇ ಅಲ್ಲದೆ ನಮ್ಮ ಈಗಿನ ಆಧುನಿಕ ಜೀವನ ಶೈಲಿಗೆ ಬೇಕಾಗಿರುವಂತಹ ಎಲ್ಲಾ ಸೌಕರ್ಯಗಳನ್ನು ಸಹಿತ ನಾವು ಜೇಡಗಳಿಂದ ಪಡಿತಾ ಇದ್ದೇವೆ. ಅಂದ್ರೆ ಈ ಜೇಡನು ನಾವು ರೇಷ್ಮೆ ಹೇಗ್ ಬಳಸ್ಕೊಳ್ತಾ ಇದೀವೋ ಆತರ ಬಳಸುವ, ಈಗ ಮುಂದಿನ ದಿನಗಳಲ್ಲಿ ಆತರ ಬಳಸುವಂತದ್ದು ಬಯೋಟೆಕ್ನಾಲಜಿ ಮೂಲಕ ಸಾಧ್ಯ ಆಗುತ್ತೆ. ಒಳ್ಳೇದ ಕೆಟ್ಟದ ಸಾಧಕ ಬಾಧಕ ಅದೆಲ್ಲ ಏನ ವಿಮರ್ಶೆ ಮಾಡಿದಾಗೆ ಎಷ್ಟು ಬೇಕು ಬೇಡ ಗೊತ್ತಿಲ್ಲ, ಆದ್ರೆ ಮನುಷ್ಯ ಅಂತ ಸಾಧ್ಯತೆಗಳಿಗೆ ಇಳಿದಿದ್ದಾನೆ. ಅಂದ್ರೆ ಈಗ ಅದ್ರಲ್ಲಿ ಇರೋ ಬಲೆನೇ ನಾವು ಬಳಸ್ಕೊಳ್ಳೋ ವಿಧಾನನ ಅಥವಾ ಇಲ್ಲ, ಇರೋ ಬಳೆನ ಬಳಸ್ಕೊಳ್ಳಿಕ್ಕೆ ಸಾಕಾಣಿಕೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ಜೇಡಗಳಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾನಿಬಾಲಿಸಮ್ ಅಂತ ಹೇಳ್ತೀವಿ. ನೀವು ಒಂದು ರೂಮ್ ಒಂದು 10 ಜೇಡನ ಬಿಟ್ಟ ಅಂದ್ರೆ ಒಂದ್ 2 ದಿನದಲ್ಲಿ ಅಲ್ಲಿ ಬರೀ ಒಂದೇ ಜೇಡ ಇರುತ್ತೆ. ಯಾವ್ದು ಡಾಮಿನೆಂಟ್ ಇರುತ್ತೋ ಅದಿರುತ್ತೆ. ಜೇಡ ತನ್ನಂತಾನೆ ಹೊಡೆದಾಡ್ಕೊಂಡು ಅವೇ ತಿಂದ್ಕೊಳ್ತವೆ. ಹಾಗಾಗಿ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಈಗಿನ ಆಧುನಿಕ ವಿಜ್ಞಾನದ ಮೊರೆ ಹೋಗಿದ್ದಾರೆ. ಅದರಲ್ಲಿರುವಂತಹ ಸಿಲ್ಕ್ನ DNA ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನ ಮೊದಲು ಏನ್ ಮಾಡಿದ್ರು ಅಂದ್ರೆ ಮೇಕೆಗಳು ಕೊಟ್ಟು ಅದರ ಹಾಲಿನ ಮೂಲಕ ಮತ್ತೆ ಸಿಲ್ಕನ್ನ ತೆಗೆದ್ರು. ಈಗ ಇನ್ನೂ ಬಯೋಟೆಕ್ನಾಲಜಿ ಅದನ್ನ ವಿವರಿಸೋದಕ್ಕೂ ನನಗೂ ಗೊತ್ತಿಲ್ಲ. ಆ ಲೆವೆಲ್ ಅಲ್ಲಿ ಅದು ಬೇರೆ ಬೇರೆ ತರ ರೂಪ ತಾಳ್ಕೊಂಡು ಅದರ ಬಯೋಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಬೇರೆ ತರದೇ ಆಗಿದೆ. ಈಗ ನೀವು ನೋಡಿದಂತ ಯಾವ್ದಾದ್ರು ಒಂದು ಅಂದ್ರ ಬಹಳ ಹಿಂಗ ಮ್ಯಾಜಿಕಲ್ ಲೆವೆಲ್ ಅಚ್ಚರಿ ಇರುವಂತ ಜೇಡ ಯಾವ್ದಾದ್ರು ಒಂದು ಮ್ಯಾಜಿಕಲ್ ಜೇಡ ನಿಮಗೋಸ್ಕರ ಇವತ್ತು ಕಾಯ್ತಿತ್ತು ಅನ್ಸುತ್ತೆ. ಪ್ಯಾಸಿಲೋಬಸ್ ತೋರಿಸ್ದೆ, ಹಕ್ಕಿ ಪಿಕ್ಕೆ ತರ ಕಾಣಿಸುವಂತದ್ದು. ಮತ್ತೆ ಇಲ್ಲಿ ನಾನು ನೋಡಿದೆ, ಅದು ತುಂಬಾ ಕಾಮನ್ ಆಗಿ ಸಿಗುತ್ತೆ. ಇರುವೆಗಳನ್ನ ಅಣಗಿಸುವಂತ ಜೇಡಗಳು ಸಿಗ್ತವೆ. ಮತ್ತೆ ನಿಮ್ಗೆ ಬೋಲಾಸ್ ಜೇಡದ ಬಗ್ಗೆ ಒಂದು ಹೇಳಿದೆ ಕತೆ. ಕಡ್ಡಿಗಳನ್ನ ಕಾಣೋ ತರ ಇರೋಂತ ಜೇಡ ಇದೆ. ಮತ್ತೆ ತುಂಬಾ ವಿಚಿತ್ರ ಬಣ್ಣದ್ದು ಒಂದು ಮುಳ್ಳು ಜೇಡ ಸಹಿತ, ಗ್ಯಾಸ್ಟ್ರಾ ಕಾಂತ ಸಹಿತ ನನಗದೊಂದು ಅಚ್ಚರಿ, ಅಷ್ಟು ಚಂದ ರೂಪ ಇರುವಂತದ್ದು. ಆ ರೀತಿ ಜೇಡಗಳು ಪ್ರತಿ ಜೇಡಗಳಲ್ಲೂ ಸಹ ಮನೆಯಲ್ಲಿ ಮಾಮೂಲಿ ಕಟ್ಟುವಂತ ಚಾವಣಿ ಜೇಡದಲ್ಲಿ ಸಹಿತ ಸೌಂದರ್ಯವನ್ನು ನೋಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ. ಹಾಗಾಗಿ ಎಲ್ಲಾ ಜೇಡನು ನಂಗೆ ಚಂದವಾಗಿ ಕಾಣುತ್ತೆ. ನಿಮಗೆ ಈ ಜೇಡಗಳ ಬಗ್ಗೆ ಕಲಿಬೇಕು ಅಥವಾ ಅದ್ರ ಬಗ್ಗೆ ಕುತೂಹಲ ಹೇಗೆ ಮೂಡ್ತು? ನಾನು ಹುಟ್ಟಿಂದ ಕೃಷಿನೇ.
ಈಗಲೂ ಸಹಿತ ನಾನು ವೈದ್ಯ ಆಗಿದ್ರು ಸಹಿತ ಕೃಷಿ ಕಾರ್ಯದಿಂದ ಏನು ವಿಮುಖನಾಗಿಲ್ಲ. ಅದನ್ನ ಕೃಷಿನ ಒಟ್ಟಿಗೆ ತೊಡಗಿಸ್ಕೊಂಡೆ, ಬೆಳಗ್ಗೆಯಿಂದ ಹಸು ಹಾಲು ಕರ್ಕೊಂಡು ಇಂದ ಹಿಡಿದು ಪ್ರತಿಯೊಂದು ತೋಟದ ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡೆ ನಾನು ವೈದ್ಯ ವೃತ್ತಿಯನ್ನು ಸಹ ಮಾಡ್ತಾ ಇದ್ದೇನೆ. ಜೊತೆಗೆ ಬಹುಶಃ ನನಗೆ ಒಂದು 15 ವರ್ಷದ ಹಿಂದೆ ನಂಗೆ KB ಸದಾನಂದ್ ಅಂತ ಹೇಳಿ ಮೈಸೂರಿನಲ್ಲಿ ಒಬ್ರು ಇದ್ರು. ಅವ್ರ ಮೂಲಕ, ಮತ್ತೆ ಇನ್ನೊಬ್ರು ಶಿವಪ್ರಕಾಶ್ ಅಂತ ಇದ್ದಾರೆ, ಅವ್ರ ಮೂಲಕ ನಂಗೆ ಪಕ್ಷಿ ವೀಕ್ಷಣೆಯ ಒಂದು ಹವ್ಯಾಸ ಬೆಳೀತು. ಇಲ್ಲಿ ಹೇಗೂ ನಾವು ಅಪ್ಪ ಸಾವಯವ ಕೃಷಿನೇ ಮಾಡೋ ಕಾರಣ ಇಲ್ಲಿ ಸುಮಾರು ಹಕ್ಕಿಗಳು ಬರ್ತಾ ಇದ್ವು. ಒಂದು 225 ಪ್ರಭೇದದ ಹಕ್ಕಿಗಳು ಇಲ್ಲಿ ದಾಖಲಾಗಿದ್ವು. ಸೊ ಹಕ್ಕಿಗಳನ್ನ ನೋಡ್ಕೊಂಡು ನಂಗೆ ರಾತ್ರಿ ಹೊತ್ತು ಗೂಬೆಗಳನ್ನ ದಾಖಲೆ ಮಾಡುವಂತಹ ಆಸಕ್ತಿ ಜಾಸ್ತಿ ಆಯ್ತು. ರಾತ್ರಿ ಗೂಬೆಗಳನ್ನ ನೋಡ್ತಾ ಬಂದೆ. ಗೂಬೆಗಳು ನೋಡ್ಬೇಕಾದ್ರೆ ಗೂಬೆ ಎಷ್ಟು ನೋಡೋದು, ಪಕ್ಕದಲ್ಲಿ ಜೇಡ ಬಲೆ ಕಟ್ಟೋದು ಅದು ಕಾಣ್ತಾ ಇತ್ತು. ಒಟ್ಟಿಗೆ ನನ್ನ ಸೌಭಾಗ್ಯ, ನನಗೆ ಪವನ್ ರಾಮಚಂದ್ರ ಅಂತ ಒಬ್ರು ಗೆಳೆಯರು ಸಿಕ್ಕಿದ್ರು. ಅವರು ಆ ಕಾಲದಲ್ಲಾಗ್ಲೇ ಸ್ವಲ್ಪ ಕೀಟಗಳನ್ನ ನೋಡ್ತಾ ಇದ್ರು ಸ್ವಲ್ಪ. ಹಾಗೆ ಅವ್ರು ಸ್ವಲ್ಪ ಕೀಟ, ಇದು ಆ ಕೀಟ, ಇದು ಈ ಕೀಟ ಅಂತ ಹೇಳ್ತಿದ್ರು. ಹಾಗೆ ಸ್ವಲ್ಪ ಅದ್ರ ಬಗ್ಗೆನೂ ಕುತೂಹಲ ಬಂತು. ಜೇಡದ ಬಗ್ಗೆ ಹೆಚ್ಚಿನ ಕುತೂಹಲ ಬರ್ತಾ ಹೋಯ್ತು. ಮತ್ತೆ ಸುಮುಖ ಜಾವಗಲ್ ಅಂತ ಒಬ್ರು, ವಿಪಿನ್ ಅಂತ, ಇನ್ನು ಜಿತೇಶ್ ಅಂತ, ಹಾಗೆ ಸುಮಾರು ಪ್ರಶಾಂತ್ ಅಂತ, ಆತರ ಸುಮಾರು ಗೆಳೆಯರು ಸೇರ್ಕೊಂಡು ನಾವು ಜೇಡದ ಬಗ್ಗೆ ಹೆಚ್ಚಿನ ಆಸಕ್ತಿ ಬರ್ತಾ ಈ ಜೇಡಗಳನ್ನೇ ಒಂದು ಎಲ್ಲರಿಗೂ ತಿಳಿಸುವಂತ ಕಾರ್ಯ ಆಗ್ಲಿ ಅಂತ ಒಂದು ಸಾಲಿಗ ಅಂತ ಒಂದು ತಂಡ ಮಾಡ್ಕೊಂಡ್ವಿ. ಸಾಲಿಗ ಅಂದ್ರೆ ಜೇಡ ಅಂತ ಅರ್ಥ. ಅದ್ರ ಮೂಲಕ ಬಹುಶಃ ಕೊರೋನಾದ ಮೊದಲು ಫೋಟೋಗ್ರಫಿ ಎಕ್ಸಿಬಿಷನ್ಸ್ ಸುಮಾರು ಹಳ್ಳಿಗಳಲ್ಲೆಲ್ಲ ಮಾಡಿ ಅಲ್ಲಿ ಮಕ್ಕಳಿಗೆ ಜೇಡ ಅಂದ್ರೆ ಏನು, ಯಾಕೆ ಬೇಕು ಅಂತ ಹೇಳುವಂತಹ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ವರ್ಷಕ್ಕೊಮ್ಮೆ ಜೇಡ ಕಲಿಕೆಯಲ್ಲಿ ಆಸಕ್ತಿ ಇರೋರು ಭಾರತದಾದ್ಯಂತ ಬಂದು ಇಲ್ಲಿ ಕಲ್ತ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ 8 ಕಳೆದ ವಾರ ಅಷ್ಟೇ ಮುಗಿಸಿದ್ವಿ, 8ನೇ ವರ್ಷ. ಆಲ್ಮೋಸ್ಟ್ ನಮ್ಮ ಕಡೆಯಿಂದ ಒಂದು 300 ಜನ ಆದ್ರೂ ಜೇಡದ ಬಗ್ಗೆ ಟ್ರೈನ್ ಆಗಿ ಹೋಗಿದ್ದಾರೆ ಅಂತ ಹೇಳುವಂತ ಒಂದು ಖುಷಿ ಇದೆ. ಈಗ ನಾಡಿದ್ದೊಂದು ಇಲ್ಲಿ ಮೈಸೂರು ಸೈನ್ಸ್ ಫೌಂಡೇಶನ್ ಅವರು ಮೈಸೂರಲ್ಲಿ ಅಂತ ವಿಜ್ಞಾನ ಹಬ್ಬ ಅಂತ ಮಾಡ್ತಾರೆ. ಅದರಲ್ಲಿ ನಮಗೊಂದು ಸ್ಟಾಲೆ ಕೊಟ್ಟಿದೆ ಜೇಡದ ಬಗ್ಗೆ ಫೋಟೋ ಹಾಕಿ ಡಿಸ್ಪ್ಲೇ ಮಾಡಿ ಅಂತ. ಆ ರೀತಿ ಜೇಡಗಳ ಬಗ್ಗೆ ಸಣ್ಣ ನಮ್ಮದೊಂದು ಅಳಿಲ ಸೇವೆ. ಜೇಡ ಅಂದ್ರೆ ಏನು, ಒಟ್ಟಾರೆ ಜೇಡ ಆಗ್ಲಿ, ಕೀಟ ಆಗ್ಲಿ, ಗಿಡ ಆಗ್ಲಿ, ಯಾವುದೇ ಆಗ್ಲಿ, ಒಟ್ಟು ಪ್ರಕೃತಿ ಉಳಿಬೇಕು. ಯಾವುದೋ ಒಂದು ಟೂಲ್ ಮೂಲಕ ಅದನ್ನ ಉಳಿಸುವಂತ ಕಾರ್ಯ ನಮ್ಮ ತಂಡ ಜೇಡದ ಮೂಲಕ ಮಾಡ್ತಾ ಇದ್ದೇವೆ. ಈಗ ಜೇಡರ ಬಲೆಯನ್ನು ಕಟ್ಟತ್ತೋ ಅದು ಎಷ್ಟು ವಿಧ ಇದೆ, ಮತ್ತೆ ಯಾವ್ಯಾವ ತರ ಅದು ಕಟ್ಟತ್ತೆ ಜೇಡರ ಬಲೆ? ಸಾಮಾನ್ಯವಾಗಿ ರಾತ್ರಿ ಹೊತ್ತು ಕಟ್ಟುವಂಥದ್ದು ಆರ್ಬ್ ವೀವರ್ ಟಿಪಿಕಲ್. ಅದು ಆರ್ಬ್ ವೀವರ್ ಅರಾನಿಡೆ ಅಂತ ಹೇಳುವಂತ ಫ್ಯಾಮಿಲಿ ಕಟ್ಟುತ್ತೆ. ಅದು ನಿಮಗೆ ಈ ರೀತಿಯಾಗಿ ಕಟ್ತಾ ಇರ್ತದೆ, ಆಲ್ಮೋಸ್ಟ್ ಹಾರಿಜಾಂಟಲ್ ಅಂತ ಹೇಳ್ತೀವಿ. ಇನ್ನು ಟೆಟ್ರಾಗ್ನಾಥ ಅಂತ ಜೇಡ ಸ್ವಲ್ಪ ಬಗ್ಗಿಸಿ ಕಟ್ತೇವೆ, ಸ್ವಲ್ಪ ಭೂಮಿಗೆ ಮುಖ ಮಾಡ್ಕೊಂಡಿರ್ತೇವೆ ಬಲೆ, ಅದಕ್ಕೆ ಅದೊಂದು ತರ ಮಾಡ್ತದೆ. ಇನ್ನು ಶೀಟ್ ವೆಬ್, ನಾನು ನಿಮ್ಗೆ ನೀರು ಸ್ಪ್ರೇ ಮಾಡ್ಕೊಟ್ಟು ಅದೊಂದು ಶೀಟ್ ತರ ಇರ್ತದೆ. ಇನ್ನು ಹಿಪ್ಪಾಸ ಅಂತ ಒಂದು ಫನಲ್ ಮಾಡಿ, ಫನಲ್ ಸುತ್ತ ಒಂದು ವೆಬ್ ಮಾಡಿದ ಫನಲ್ ವೆಬ್ ಸ್ಪೈಡರ್ ಅಂತ ಹೇಳ್ತೇವೆ. ಮತ್ತೆ ಇನ್ನು ಕೆಲವು ಜೇಡದ ಬರೀ ಅಂಟು ಮಾತ್ರ ನೆಲೆಸ್ಕೊಂಡು ಆ ತರ ಮಾಡುವಂತ ಜೇಡಗಳಿದ್ದಾವೆ. ಇನ್ನು ಕೆಲವು ಜೇಡ ಹೇಗೆ ಬಲೆನ ಕಟ್ಟಿ ಅದರಲ್ಲಿ ಮಧ್ಯ ಕೂರುತ್ತೋ. ಇನ್ನು ನೆಟ್ ಕಾಸ್ಟಿಂಗ್ ಸ್ಪೈಡರ್ಸ್ ಅಂತ ಹೇಳ್ತೀವಿ. ಅದು ಬಲೆನ ಮಾಡಿ ತನ್ನ ಕೈಯಲ್ಲಿ ದೊಡ್ಡ ಜೇಡ, ಅದು ಆಲ್ಮೋಸ್ಟ್ ನನ್ನ ತೋರು ಬೆರಳು ಗಾತ್ರದ ಜೇಡ, ಅದು ಬಲೆ ಮಾಡಿ ಬಲೆನೇ ಕೈಯಲ್ಲಿ ಇಟ್ಕೊಂಡು ಬಲೆ ಕಾಯ್ತಾ ಇರ್ತದೆ. ಎಲ್ಲಿ ಕೀಟ ಬರುತ್ತೋ ಅಲ್ಲಿ ಸೇಮ್ ನಾವು ಮೀನಿಗೆ ಹೇಗೆ ಬಲೆ ಹಾಕ್ತೀವಿ ಆ ತರ ಬಲೆನ ಎಸ್ದು ಅದನ್ನ ಹಿಡಿಯುವಂತ ಜೇಡ ನೆಟ್ ಕಾಸ್ಟಿಂಗ್ ಸ್ಪೈಡರ್ ಅಂತ. ಅದು ನಂಗೆ ನೀವು ಹೇಳ್ದಂಗೆ ಅದು ನಂಗೆ ಭಾರಿ ಇಷ್ಟದ ಜೇಡ. ಅದು ಆ ಬಲೆ ಕಟ್ಟು ಮಾಡೋದು, ಬಲೆನ ಎಸಿಯೋದು, ಅದು ನೋಡಕ್ಕೆ ರೋಚಕ. ಇನ್ನು ಕೆಲವು ಸ್ಪಿಟ್ಟಿಂಗ್ ಸ್ಪೈಡರ್ ಅಂತ ಹೇಳ್ತೀವಿ. ಇದು ಎಲ್ಲಾ ಮನೆಗಳಲ್ಲೂ ಇರ್ತದೆ. ಸಣ್ಣ ನಮ್ಮ ಎಲೆಕ್ಟ್ರಿಕ್ ತೂತುಗಳಲ್ಲೆಲ್ಲ ಇರ್ತವೆ. ಅವು ಎದುರು ಬರಬೇಕಾದ್ರೆ ನಾವು ಹೆಂಗೆ ಜೊಲ್ಲು ಉಗಿತು ಅದೇ ತರ ಬಲೆನ ಪುಫ್ ಒಂದು ಉಗಿದು, ಎಷ್ಟು ಸ್ಪೀಡು ಅಂದ್ರೆ ಪ್ರಪಂಚದ ಯಾವ್ದು ಸಹ ಅಷ್ಟು ಸ್ಪೀಡ್ ಇಲ್ಲ. ಒಂದು ಸೆಕೆಂಡ್ಗೆ ಆಲ್ಮೋಸ್ಟ್ 1/800 ಅಂತ ಹೇಳಿ ಅಷ್ಟು ಸ್ಪೀಡ್ ಅಲ್ಲಿ ಬಲೆನ ಎಸ್ದು ವ್ರಾಪ್ ಮಾಡುವಂತ ಸ್ಪಿಟ್ಟಿಂಗ್ ಸ್ಪೈಡರ್ಸ್ ಇದಾವೆ. ಮತ್ತೆ ಇನ್ನು ಕೆಲವು ಲಬೋರಿಡೆ ಜೇಡ ನಾವು ಕ್ಯಾಟರ್ ಪಿಲ್ಲರ್ ಅಲ್ಲಿ ಹೆಂಗೆ ಇದು ಮಾಡ್ತೇವೆ ಅದೇ ತರ ಬಲೆನ ಕ್ಯಾಟರ್ ಪಿಲ್ಲರ್ ಆಕಾರದಲ್ಲಿ ಹಿಡ್ಕೊಂಡಿರುತ್ತೆ. ಕೀಟ ಬಂದ ತಕ್ಷಣ ಬಲೆನ ಬಗ್ ಅಂತ ಬಿಟ್ಟು ಹಿಡಿಯುವಂತದ್ದು ಇದಾವೆ. ಇನ್ನು ಕೆಲವು ಜೇಡ ಬಲೆನ ಕಚ್ಚಕ್ ಹೋದಾಗ ಬಲೆನೆ ತುಂಡಾಗಿ ಅದ್ರ ಬಾಯಿಗೆ ಹೋಗುವಂತ ಜೇಡಗಳಿದಾವೆ. ಆತರ ಸುಮಾರು ವಿವಿಧ ರೀತಿಯ ಬಲೆಗಳನ್ನು ನೇಯುತ್ತೆ. ಆರ್ಬ್ ವೀವರು ಸುಂದರವಾದ ಬಲೆನ ಎಳೆಯುವಂತಹ ಅರಾನಿಡೆ ಫ್ಯಾಮಿಲಿ. ಈಗ ಜೇಡಗಳಿಂದ ನೀವೊಂದು 2-3 ಅದರಿಂದ ಕೃಷಿಗಿರುವಂತಹ ಲಾಭಗಳನ್ನ ಹೇಳಿದ್ರಿ. ಒಂದು ಅದನ್ನ ನೀರು ಹಿಡಿದು ಇಟ್ಕೊಳ್ಳುತ್ತೆ, ಇಬ್ಬಿನ ತರದ್ದು, ಮತ್ತೆ ಕೀಟಗಳನ್ನು ತಿನ್ನುತ್ತೆ. ಅದು ಬಿಟ್ಟು ಮತ್ತೆ ಯಾವ್ಯಾವ ತರದ ಲಾಭಗಳು ಮನುಷ್ಯನಿಗೆ, ಪ್ರಕೃತಿಗೆ, ಕೃಷಿಗೆ ಇದೆ ಅದರಿಂದ? ಬಹುಶಃ ಕೀಟಗಳನ್ನ ಹಿಡಿಯೋದು, ನೀರು ಇಂಗಿಸೋದೇ, ಅದು ಎರಡೇ ನಮಗೆ ಸಾಕು. ಅದು ಬಿಟ್ರೆ ನಮ್ಮ ಮನುಷ್ಯನ ದೃಷ್ಟಿಯಲ್ಲಿ ಇದಕ್ಕಿಂತ ದೊಡ್ಡ ಲಾಭ ಇನ್ನೊಂದಿಲ್ಲ. ಅಷ್ಟು ಲಾಭನ ಅದು ಕೊಡ್ತಾ ಇದ್ದಾವೆ. ಹಾಗೆ ನೋಡ್ತಾ ಇದ್ರೆ ನಾನು ಹೇಳಿದೆ ಬಯೋಟೆಕ್ನಾಲಜಿನಲ್ಲಿ ಬರ್ತದೆ. ಮತ್ತೆ ನೀವು ಕ್ಲೀನ್ ಮಾಡೋದ್ರಿಂದ ಸಹ ಮಾಡ್ಲಿಕ್ಕೂ ಅದು ಪ್ರೇರಣೆಯಾಗಿ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಬರ್ತದೆ. ಅಷ್ಟು ಲಾಭಗಳಿದೆ. ಮತ್ತಿನ್ನು ಚೈನಾದವರ ಪ್ರಕಾರ ಜೇಡನ ತಿನ್ಲಿಕ್ಕೂ ಆಗುತ್ತೆ, ಆಹಾರವಾಗಿ ಬಳಕೆ ಆಗುತ್ತೆ ಅಂತ ಅವ್ರು ವಾದ ಮಾಡಬಹುದು ಪಾಪ. ಈಗ ಜೇಡಗಳಿಂದ ನಾವು ಮನುಷ್ಯರಾಗಿ ಕಲಿಬಹುದಾದಂತ ಯಾವ್ದಾದ್ರು ಕೆಲವೊಂದಿಷ್ಟು ಅತಿ ಮುಖ್ಯವಾದ ಪಾಠಗಳು? ಒಂದು, ಕೆಲಸದಲ್ಲಿನ ಶ್ರದ್ಧೆ ಮತ್ತು ನಿರಂತರತೆ.
ಅದು ಸದಾ ಮಾಡ್ತಾ ಇರ್ತದೆ. ಅದರ ಕೆಲಸದಿಂದ ಅದು ವಿಮುಖ ಆಗೋದಿಲ್ಲ, ಪ್ರತಿನಿತ್ಯ ಆ ಕೆಲಸನ ಮಾಡ್ತಾ ಇರ್ತದೆ. ಜೇಡನ ಸ್ಪೇಸಿಗೆ ತಗೊಂಡೋದ್ರು ಸಹಿತ ಅಲ್ಲೂ ಸಹಿತ ಅದು ಬಲಕ್ಕೆ ಕಟ್ಟೋದನ್ನ ನಿಲ್ಸಲ್ಲ, ಅಲ್ಲೂ ಮಾಡುತ್ತೆ. ಜೇಡಗ ಆ ರೀತಿನೂ ಅಧ್ಯಯನಗಳಾಗಿದ್ದಾವೆ. ಮತ್ತೆ ಅದು ತಾನು ಇಲ್ಲದೇ ರೀತಿಯಾದಂತಹ ಒಂದು ಯೋಗ ಸ್ಥಿತಿ ಇದೆಯಲ್ಲ, ಅದು ನಾವು ಜೇಡದಿಂದ ಕಲಿಬಹುದು. ಈಗ ಸುಮಾರು ಜೇಡಗಳು ಅದು ಇದೆ ಅಂತಲೇ ಗೊತ್ತಾಗಲ್ಲ, ಆದ್ರೆ ಅದು ಅದು ಕೆಲಸ ಮಾಡ್ತಾ ಇರ್ತದೆ. ಆ ಯೋಗ ಸ್ಥಿತಿನ ನಾವು ಜೇಡದಿಂದ ಕಲಿಬಹುದು. ಅದೇ ನನಗೆ ಜೇಡದಿಂದ ನಾನು ಕಲ್ತಿರುವಂತಹ ಮುಖ್ಯವಾದ ಅದುವೆ. ನಾನು ಇವರು HS ವೆಂಕಟೇಶ್ ಮೂರ್ತಿ ಅವರು ಹೇಳ್ದಂಗೆ, ಇರಬೇಕು ಇರುವಂತೆ ತೊರೆದ ಸಾವಿರ ಚಿಂತೆ, ಯಾವುದೇ ಇದಿಲ್ದಂಗೆ ನಾವು ಇದೀವಿಂತಲೂ ಗೊತ್ತಾಗದೆ ನಮ್ಮನ್ನ ಒಂದು ಬದುಕುವಂತ ಸ್ಥಿತಿನ ನಾನು ಜೇಡದಿಂದ ಕಲಿತೆ ಅಂತ ಹೇಳ್ಬೋದು. ನಮ್ಗೆ ಇಷ್ಟೊತ್ತು ತುಂಬಾ ಅತ್ಯಮೂಲ್ಯವಾದಂತ ಮಾಹಿತಿಯನ್ನು ಕೊಟ್ರಿ. ಮತ್ತೆ ಮುಂದೆ ನಮಗೂ ಸಮಯ ಸಿಕ್ಕಾಗ ಈ ತರದ ಇನ್ನೂ ಹಲವಾರು ವಿಷಯಗಳ ಕುರಿತು ಮತ್ತೆ ಚರ್ಚೆ ಮಾಡೋಣ. ಖಂಡಿತ. ನಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದ. ನಮಸ್ತೆ.